ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಜನವರಿ 18ರಲ್ಲಿ ನಡೆದಂತಹ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡಿ, ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು 47ನೇ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ನೋಡಿ, ಇದು ನೋಡಲಿಕ್ಕೆ ಪ್ರಶ್ನೆ ಏನಾಗಿದೆ ಅಂದ್ರೆ ಬಹಳ ದೊಡ್ಡದಾಗಿದೆ. ಆದ್ರೆ ಅದನ್ನ ಸರಿಯಾಗಿ ಓದಿ ತಿಳ್ಕೊಂಡಾಗ ಆ ಪ್ರಶ್ನೆ ಏನಾಗ್ತಾ ಇದೆ, ಸುಲಭವಾಗಿ ಯಾವ ರೀತಿಯಲ್ಲಿ ಬಿಡಿಸಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ಓದೋಣ. ಸುರೇಶ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮುಂಜಾನೆ 9 ಗಂಟೆಗೆ ತನ್ನ ಮನೆಯಿಂದ ಹೊರಟನು. ನೋಡಿ, ಸುರೇಶ್ ಅನ್ನುವಂತ ವ್ಯಕ್ತಿ ಯಾರನ್ನ ಭೇಟಿಯಾಗಲು ಹೊರಟಿದ್ದಾನೆ ಅಂದ್ರೆ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಹೊರಟಿದ್ದಾನೆ. ಅವನು ಎಷ್ಟು ಗಂಟೆಗೆ ಅವನ ಮನೆ ಬಿಟ್ಟಿದ್ದಾನೆ ಅಂದ್ರೆ 9 ಗಂಟೆಗೆ ತನ್ನ ಮನೆಯನ್ನ ಬಿಟ್ಟಿದ್ದಾನೆ. ಮುಂದೆ ನೋಡಿ, ಸುರೇಶನು 10 ನಿಮಿಷ ನಡೆದು ಅಂದ್ರೆ ಅವನ ಮನೆ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, 10 ನಿಮಿಷ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ 1 ಗಂಟೆ 5 ನಿಮಿಷಗಳ ಕಾಲ ಬಸ್ ನಲ್ಲಿ ಪ್ರಯಾಣಿಸಿ. ನೋಡಿ, ಆಮೇಲೆ ಅವನು ಏನ್ ಮಾಡ್ತಾ ಇದ್ದಾನೆ, 1 ಗಂಟೆ 5 ನಿಮಿಷ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಮತ್ತೆ 15 ನಿಮಿಷ ಕಾಲ ನಡೆದು ಮತ್ತೇನ್ ಮಾಡ್ತಾ ಇದ್ದಾನೆ, ಬಸ್ ನಿಂದ ಇಳಿದು ಮತ್ತೆ 15 ನಿಮಿಷಗಳ ಕಾಲ ನಡೆದುಕೊಂಡು ಹೋಗ್ತಾ ಇದ್ದಾನೆ. ನಡೆದುಕೊಂಡು ಹೋಗಿ ಅವರ ಚಿಕ್ಕಪ್ಪನ ಮನೆಯನ್ನ ತಲುಪುತ್ತಾನೆ. ಅವರ ಚಿಕ್ಕಪ್ಪನ ಮನೆಯನ್ನ ಮುಟ್ಟುತ್ತಾನೆ. ಆಮೇಲೆ ಸುರೇಶನು 3 ಗಂಟೆ 20 ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲೇ ಇದ್ದು. ನೋಡಿ, ಅವರ ಚಿಕ್ಕಪ್ಪನ ಮನೆಯನ್ನು ಮುಟ್ಟಿ ಅವರ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ 3 ಗಂಟೆ 20 ನಿಮಿಷಗಳ ಕಾಲ ಅವರ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇದ್ದಾನೆ. ಆಮೇಲೆ ನಂತರ ಮಧ್ಯಾಹ್ನ 3 ಗಂಟೆ 30ಕ್ಕೆ ಮನೆ ತಲುಪಿದರೆ. ನೋಡ್ರಿ, ಆಮೇಲೆ ಏನ್ ಮಾಡ್ತಾ ಇದ್ದಾನೆ, ನಂತರ ಮಧ್ಯಾಹ್ನ 3:30ಕ್ಕೆ ಮನೆ ತಲುಪಿದರೆ. ಯಾರ ಮನೆ? ತನ್ನ ಮನೆ. ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವರ ಚಿಕ್ಕಪ್ಪನ ಮನೆಯಿಂದ ವಾಪಸ್ ತನ್ನ ಮನೆಗೆ ಹೋಗ್ತಾ ಇದ್ದಾರೆ. ಅವರ ಮನೆಗೆ ಹೋದಾಗ ಸಮಯ ಎಷ್ಟಾಗಿತ್ತು, 3 ಗಂಟೆ 30 ನಿಮಿಷ. ಆದರೆ ಹಿಂದಿರುಗುವ ಪ್ರಯಾಣದಲ್ಲಿ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸುರೇಶ ಚಿಕ್ಕಪ್ಪನ ಮನೆಗೆ ಹೋದ, ಹೌದಾ? ಹೋಗಿ ಅಲ್ಲೊಂದು ಕೆಲವು ಹೊತ್ತು ವಿಶ್ರಾಂತಿಯನ್ನು ಪಡೆದು ಮತ್ತೆ ಏನ್ ಮಾಡಿದ, ವಾಪಸ್ ತನ್ನ ಮನೆಗೆ ಹೋದ. ಇಲ್ಲಿ ಕೇಳುವಂತ ಪ್ರಶ್ನೆ ಏನು ಅಂದ್ರೆ ಸುರೇಶನು ತನ್ನ ಚಿಕ್ಕಪ್ಪನ ಮನೆಯಿಂದ ತನ್ನ ಮನೆಗೆ ಹೋದಂತಹ ಸಮಯ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅವನು ಎಷ್ಟು ಗಂಟೆಗೆ ಬಿಟ್ಟಿದ್ದಾನೆ ಅಂದ್ರೆ 9 ಗಂಟೆಗೆ ತನ್ನ ಮನೆಯನ್ನು ಬಿಟ್ಟಿದ್ದಾನೆ. ಹಾಗಾದ್ರೆ ನಾವು ಎಷ್ಟೊತ್ತು ಪ್ರಯಾಣ ಮಾಡಿದ್ದಾನೆ ಅನ್ನೋದನ್ನ ನಾವೀಗ ಏನ್ ಮಾಡ್ಬೇಕಾಗಿದೆ, ತಿಳ್ಕೊಬೇಕಾಗಿದೆ. ನೋಡಿ, ಮೊದಲು 10 ನಿಮಿಷ, ಆಮೇಲೆ 1 ಗಂಟೆ 5 ನಿಮಿಷ, ಆಮೇಲೆ 15 ನಿಮಿಷ ಅವನು ಪ್ರಯಾಣ ಮಾಡಿದ್ದಾನೆ. ಅದಾದ್ಮೇಲೆ 3 ಗಂಟೆ 20 ನಿಮಿಷಗಳ ಕಾಲ ಏನ್ ಮಾಡ್ತಾ ಇದ್ದಾನೆ, ಹೌದಾ? 3 ಗಂಟೆ 20 ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾನೆ. ಹಾಗಾದ್ರೆ ನೋಡಿ, ಅವನು ಯಾರು, ಸುರೇಶ ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಕಳೆದಂತಹ ಅಂದ್ರೆ ಚಿಕ್ಕಪ್ಪನ ಮನೆಗೆ ಹೋದಂತ ಸಮಯ ಮತ್ತು ಆ ಮನೆಯಲ್ಲಿ ಇದ್ದಂತ ಒಟ್ಟು ಸಮಯವನ್ನ ನಾವೀಗ ಏನ್ ಮಾಡ್ಬೇಕಾಗಿದೆ, ಕೂಡಿಸಬೇಕಾಗಿದೆ. ನೋಡಿ, ಮೊದಲು 10 ನಿಮಿಷ, ಆಮೇಲೆ ಬಸ್ ನಲ್ಲಿ 1 ಗಂಟೆ 5 ನಿಮಿಷ, 1 ಗಂಟೆ 5 ನಿಮಿಷ, ಆಮೇಲೆ ಮತ್ತೆ 15 ನಿಮಿಷ,
ಮತ್ತೆಷ್ಟು 15 ನಿಮಿಷ. ಇಷ್ಟ ಅವನು ಏನ್ ಮಾಡ್ತಾ ಇದ್ದಾನೆ, ಪ್ರಯಾಣ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ಅವನ ಚಿಕ್ಕಪ್ಪನ ಮನೆಯಲ್ಲಿ ಎಷ್ಟು ಗಂಟೆ ರೆಸ್ಟ್ ಮಾಡ್ತಾನೆ ಅಂದ್ರೆ 3 ಗಂಟೆ 20 ನಿಮಿಷ. 3 ಗಂಟೆ 20 ನಿಮಿಷ. ಹೌದಾ? ನಿಮಿಷಗಳ ಕಾಲ ಅವನ ಚಿಕ್ಕಪ್ಪನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ರೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈಗ ನಾವು ಏನ್ ಮಾಡೋಣ, ಒಟ್ಟು ಎಷ್ಟು ಗಂಟೆ ಆಗ್ತಾ ಇದೆ ಅನ್ನೋದನ್ನ ಕಂಡು ಹಿಡಿಯೋಣ. ಈಗ ನೋಡಿ, 15ಕ್ಕೆ 5ನ್ನ ಕೂಡಿಸಿದಾಗ ಎಷ್ಟಾಗ್ತಾ ಇದೆ, 20. 20ಕ್ಕೆ 10 ಕೂಡಿಸಿದ್ರೆ 30. 30ಕ್ಕೆ 20 ಕೂಡಿಸಿದ್ರೆ 50 ನಿಮಿಷ. ಇದು 1ಕ್ಕೆ 3 ಕೂಡಿಸಿದ್ರೆ 4 ಗಂಟೆ. ಎಷ್ಟಾಗ್ತಾ ಇದೆ, 4 ಗಂಟೆ 50 ನಿಮಿಷ. ಅಂದ್ರೆ ಆತ ಬಿಟ್ಟಿದ್ದು ಯಾವಾಗ, 9 ಗಂಟೆಗೆ. 9 ಗಂಟೆಗೆ ಬಿಟ್ಟ ಮೇಲೆ ಅವನು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿಯವರೆಗೆ ಇಷ್ಟು ನಿಮಿಷ ಅಂದ್ರೆ 10 ನಿಮಿಷ, 1 ಗಂಟೆ 5 ನಿಮಿಷ, 15 ನಿಮಿಷಗಳ ಕಾಲ ಆ ಚಿಕ್ಕಪ್ಪನ ಮನೆಗೆ ಪ್ರಯಾಣಿಸಿ, ಆಮೇಲೆ ಚಿಕ್ಕಪ್ಪನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ, 3 ಗಂಟೆ 20 ನಿಮಿಷಗಳ ಕಾಲ ಅಲ್ಲಿ ವಿಶ್ರಾಂತಿಯನ್ನ ಪಡ್ತಾ ಇದ್ದಾನೆ. ಹಾಗಾದ್ರೆ ಒಟ್ಟು ಸಮಯವನ್ನು ಕೂಡಿಸಿದ್ದೇವೆ. ಒಟ್ಟು ಸಮಯ ಎಷ್ಟಾಗಿದೆ, 4 ಗಂಟೆ 50 ನಿಮಿಷ ಆಗಿದೆ. 4 ಗಂಟೆ 50 ನಿಮಿಷ ಆಗಿದೆ. ಹೌದಾ? 15ಕ್ಕೆ 5 ಕೂಡಿಸಿದಾಗ 20 ಆಯ್ತು. 20ಕ್ಕೆ 10 ಕೂಡಿಸಿದ್ರೆ 30 ಆಯ್ತು. 30ಕ್ಕೆ 20 ಕೂಡಿಸಿದ್ರೆ 50 ನಿಮಿಷ ಆಯ್ತು. ಹಾಗಾದ್ರೆ ಆತನು ಬಿಟ್ಟಂತ ಸಮಯ ಎಷ್ಟು, 9 ಗಂಟೆ. ಹಾಗಾದ್ರೆ ಒಟ್ಟು ಪ್ರಯಾಣದ ಒಂದು ಏನು ಸಮಯ ಎಷ್ಟಾಗಿದೆ, 4 ಗಂಟೆ 50 ನಿಮಿಷ. ಹಾಗಾದ್ರೆ 9 ಗಂಟೆಗೆ ಈ 4 ಗಂಟೆ 50 ನಿಮಿಷವನ್ನ ನಾ ಈಗ ಏನ್ ಮಾಡಬೇಕು, ಕೂಡಿಸಬೇಕು. ಹೌದಾ? 9 ಗಂಟೆ. ಹೌದಾ? ಈ 9 ಗಂಟೆಗೆ 4 ಗಂಟೆ 50 ನಿಮಿಷವನ್ನ ಏನ್ ಮಾಡೋಣ, ಕೂಡಿಸೋಣ. ಕೂಡಿಸಿದಾಗ ಎಷ್ಟಾಗ್ತಾ ಇದೆ, 13 ಗಂಟೆ 50 ನಿಮಿಷ. ನೋಡಿ, ನಮಗೆ ಈಗಾಗಲೇ ಗೊತ್ತಿದೆ 13 ಗಂಟೆ ಇದು 24 ತಾಸುಗಳ ಅವಧಿಯನ್ನು ಹೊಂದಿದೆ. ಇದು 12 ಗಂಟೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ 13ರಲ್ಲಿ 12 ಗಂಟೆಯನ್ನು ಕಳೆದಾಗ ಅದೆಷ್ಟಾಗ್ತಾ ಇದೆ, 1 ಗಂಟೆ 50 ನಿಮಿಷ ಆಗ್ತಾ ಇದೆ. 1 ಗಂಟೆ 50 ನಿಮಿಷ ಆಗ್ತಾ ಇದೆ. ಹಾಗಾದ್ರೆ ಇದನ್ನ 12 ಗಂಟೆಗೆ ಪರಿವರ್ತನೆ ಮಾಡಬೇಕಾದ್ರೆ ಇದರಲ್ಲಿ 12 ಗಂಟೆಯನ್ನ ನಾ ಈಗ ಏನ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಎಷ್ಟಾಗ್ತಾ ಇದೆ, 1 ಗಂಟೆ 50 ನಿಮಿಷ. ಹಾಗಾದ್ರೆ ಆತ ಸುರೇಶ ಮನೆಗೆ ಹೋಗಿ ತಲುಪಿದ ಸಮಯ ಎಷ್ಟಾಗಿತ್ತು, ತಲುಪಿದಾಗ ಸಮಯ ಎಷ್ಟಾಗಿದೆ ಅಂದ್ರೆ 3 ಗಂಟೆ 30 ನಿಮಿಷ. ಹಾಗಾದ್ರೆ ಇದು ಏನು, ಚಿಕ್ಕಪ್ಪನ ಮನೆಯಲ್ಲಿ ಉಳಿದಾಗ ಆದಂತ ಸಮಯ. ಹಾಗಾದ್ರೆ ಚಿಕ್ಕಪ್ಪನ ಮನೆಯಿಂದ ತನ್ನ ಮನೆಗೆ ಹೋಗಲು ಎಷ್ಟು ಗಂಟೆ ತೆಗೆದುಕೊಂಡ ಅಂದಾಗ ಈ 3 ಗಂಟೆ 30 ನಿಮಿಷದಲ್ಲಿ 1 ಗಂಟೆ 50 ನಿಮಿಷವನ್ನ ಕಳೆದು ಬಿಡಬೇಕು. ಎಷ್ಟು, 3 ಗಂಟೆ 30 ನಿಮಿಷದಲ್ಲಿ 1 ಗಂಟೆ 50 ನಿಮಿಷವನ್ನ ಕಳೆದು ಬಿಡಬೇಕು. ಈಗ ನೋಡಿ, 30 ನಿಮಿಷದಲ್ಲಿ 50 ನಿಮಿಷವನ್ನು ಕಳೆಯಲು ಆಗೋದಿಲ್ಲ. ಅದಕ್ಕೆ ಈ ಕಡೆಯಿಂದ ಒಂದು ಏನ್ ಮಾಡ್ಬೇಕು, ಕೈಲ ತಗೋಬೇಕು. 1 ಗಂಟೆ ಅಂದ್ರೆ 60 ನಿಮಿಷ. 1 ಗಂಟೆ ಅಂದ್ರೆ 60 ನಿಮಿಷ ಆಯ್ತು. ಇಲ್ಲಿ 60 ನಿಮಿಷವನ್ನು ತೆಗೆದುಕೊಂಡು ಈಗ 60 ಪ್ಲಸ್ 30 ಕೂಡಿಸ್ಬೇಕು. ಎಷ್ಟಾಯ್ತು, 90. 90ರಲ್ಲಿ 50 ಕಳೆದಾಗ ಎಷ್ಟು ಬರ್ತಾ ಇದೆ, 40 ನಿಮಿಷ. ಇದು ಗಂಟೆ. 3ರಲ್ಲಿ 1 ಕಳೆದ್ರೆ 2, 2ರಲ್ಲಿ 1 ಕಳೆದ್ರೆ 1. ಹಾಗಾದ್ರೆ ಹಿಂದಿರುಗುವ ಪ್ರಯಾಣದಲ್ಲಿ ತೆಗೆದುಕೊಂಡ ಸಮಯ ಎಷ್ಟಂದ್ರೆ 1 ಗಂಟೆ 40 ನಿಮಿಷ. ಸುರೇಶ ತನ್ನ ಮನೆಗೆ ತಲುಪಲು ತೆಗೆದುಕೊಂಡ ಕಾಲ ಎಷ್ಟು, 1 ಗಂಟೆ 40 ನಿಮಿಷ ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.